ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಕೇರಳದ ಕುಮಾರಕೋಮ್ನಲ್ಲಿ ನಾವು ಸ್ಟೇ ಮಾಡಿದ್ದ ವಿಲ್ಲಾ ರೆಸಾರ್ಟ್ ಮತ್ತು ಬೋಟ್ ಹೌಸ್ ಬಗ್ಗೆ ತಿಳಿಸ್ತೇನೆ. ಕುಮಾರಕೋಮು ಕೊಟ್ಟಾಯಂನಿಂದ 14 ಕಿಲೋಮೀಟರ್ ದೂರ ಇದೆ. ಇದು ಕೇರಳದ ಅತಿ ಉದ್ದವಾದ ವೆಂಬನಾಡ್ ಲೇಕ್ ದಡದಲ್ಲಿದೆ. ಇಲ್ಲಿನ ಪ್ರಕೃತಿಯ ಸೌಂದರ್ಯ ಅದ್ಭುತವಾಗಿದೆ. ಆಮೇಲೆ ನಾವು ಇದ್ದಿದ್ದು ಬ್ಯಾಕ್ ವಾಟರ್ ಬ್ರೂಕ್ ಅನ್ನೋ ಬ್ಯಾಕ್ ವಾಟರ್ ರೆಸಾರ್ಟ್ನಲ್ಲಿ. ಈ ರೆಸಾರ್ಟ್ ಸುತ್ತಲೂ ತುಂಬ ಗ್ರೀನರಿ ಇದೆ, ತೋಟಗಳು, ಗದ್ದೆಗಳು. ಈ ತೆಂಗಿನ ತೋಟಗಳಂತೂ ಎಲ್ಲಿ ನೋಡೋ ತೆಂಗಿನ ತೋಟಗಳೇ, ತುಂಬ ಅದ್ಭುತವಾಗಿದೆ ನೋಡಲಿಕ್ಕೆ. ಈಗ ರೆಸಾರ್ಟ್ ಒಳಗೆ ಹೋಗೋಣ. ನೋಡಿ ನನ್ನ ಮೊಮ್ಮಗ ರೆಸಾರ್ಟ್ ಡೋರ್ ಓಪನ್ ಮಾಡ್ತಾ ಇದ್ದಾನೆ, ಗೇಟ್ ಓಪನ್ ಮಾಡ್ತಾ ಇದ್ದಾನೆ. ಎಂಟ್ರಿ ಕೊಡ್ತಾ ಇದ್ದಂಗೆ ನೋಡ್ರಿ ಬ್ಯಾಕ್ ವಾಟರ್ ಬ್ರೂಕ್ ಅಂತ ಹೇಳ್ಬಿಟ್ಟು ಅವ್ರದ್ದು ದೊಡ್ಡದೊಂದು ಬೋರ್ಡ್ ಕಾಣಿಸುತ್ತೆ. ಆಮೇಲೆ ಒಳಗಡೆ ಹೋದರೆ ತುಂಬ ಗ್ರೀನರಿ ನೋಡ್ಲಿಕ್ಕೆ ಮಾತ್ರ ತುಂಬ ಖುಷಿ ಆಯಿತು. ಮತ್ತು ಸ್ವಿಮ್ಮಿಂಗ್ ಪೂಲು ಮತ್ತು ಡೈನಿಂಗ್, ಓಪನ್ ಡೈನಿಂಗ್ ಕಿಚನ್ನು ತುಂಬ ಚೆನ್ನಾಗಿದೆ. ಗ್ರೀನರಿ ಎಂದು ಕಣ್ಣು ತುಂಬ್ಕೋಬೋದು, ಅಷ್ಟು ಚೆನ್ನಾಗಿದೆ. ತುಂಬ ಖುಷಿ ಆಯಿತು ನೋಡಿ ನಮಗೆ. ನಾವು ಇಲ್ಲಿ 2 ರೂಮ್ ಬುಕ್ ಮಾಡ್ಕೊಂಡಿದ್ವಿ. ನೋಡಿ ನಮ್ಮ ಮೊಮ್ಮಗ ರೂಮ್ ಹತ್ರಕ್ಕೆ ಹೋಗ್ತಾ ಇದ್ದಾನೆ. ಇವಾಗ ಓಪನ್ ಮಾಡ್ತೀವಿ, ನೋಡಿ ರೂಮ್ ತೋರಿಸ್ತೀವಿ. ತುಂಬ ಚೆನ್ನಾಗಿದೆ ರೂಮ್ಸ್ ಎಲ್ಲ, ತುಂಬ ಕಂಫರ್ಟಾಗಿ, ತುಂಬ ಖುಷಿ ಆಗುತ್ತೆ. ನೋಡಿ ಹೋಗಿ ಅವ್ನು ಬೆಡ್ ಮೇಲೆ ಬಿತ್ಕೊಂಡ್ಬಿಟ್ಟ. ಅವ್ನಿಗೆಲ್ಲೋ ಒಂಥರ ಖುಷಿ, ಮಕ್ಕಳಿಗೆ ಹಂಗೆ ಅಲ್ವಾ, ಹೊಸ ಜಾಗಕ್ಕೆ ಹೋದ್ಮೇಲೆ ಅವ್ರದ್ದೇ ಒಂಥರ ಪ್ರಪಂಚ, ಖುಷಿಯಾಗಿದ್ದಾನೆ. ಆಮೇಲೆ ನೋಡ್ರಿ ಒಂದು ಕಡೆಯಿಂದ ರೂಮ್ ನೋಡ್ರಿ, ತುಂಬ ಚೆನ್ನಾಗಿದೆ. ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಕಂಫರ್ಟ್ ಆಗಿತ್ತು ನಮಗೆ ರೂಮ್ ಮಾತ್ರ. ಇಲ್ಲಿ ಉಯ್ಯಾಲೆ ಇದೆ, ತುಂಬ ಚೆನ್ನಾಗಿದೆ. ನನಗಂತೂ ಉಯ್ಯಾಲೆ ತುಂಬ ಖುಷಿ ಕೊಡ್ತು. ನೋಡಿ ನಾನು ನನ್ನ ಸೊಸೆ ಇಬ್ಬರೂ ಮಾತಾಡ್ತಾ ಇದ್ದೀವಿ. ಅವಳು ಬನ್ನಿ ಉಯ್ಯಾಲೆ ಮೇಲೆ ಕೂತ್ಕೊಳ್ಳೋಣ, ಇಬ್ಬರು ಬನ್ನಿ ಅಂತ ಕರೀತಾ ಇದ್ದಾಳೆ. ಸೊ ತುಂಬ ಖುಷಿ ಆಯಿತು, ಅಷ್ಟು ಚೆನ್ನಾಗಿದೆ ಉಯ್ಯಾಲೆ ಮಾತ್ರ. ಇಲ್ಲಿ ಒಟ್ಟು 4 ರೂಮ್ಸ್ ಇದೆ ನೋಡಿ, ಅದರಲ್ಲಿ ನಾವು 2 ತೊಗೊಂಡಿದ್ವಿ. ಈ ರೆಸಾರ್ಟ್ನವ್ರದೇ ಬೋಟ್ ಹೌಸ್ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ನಾವು ನೆಕ್ಸ್ಟ್ ಡೇಗೆ ಈ ಬೋಟ್ ಹೌಸ್ನ ಬುಕ್ ಮಾಡ್ಕೊಂಡಿದ್ವಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ವೆಂಬನಾಡ್ ಲೇಕು. ಇದು ಕೇರಳದಲ್ಲೇ ಅತಿ ಉದ್ದವಾದ ಲೇಕ್. ಇದರ ದಡದಲ್ಲೇನೆ ನಮ್ಮ ರೆಸಾರ್ಟ್ ಇದೆ ನೋಡ್ರಿ. ತುಂಬ ಅದ್ಭುತವಾಗಿದೆ ನೋಡಲಿಕ್ಕೆ. ತುಂಬ ಎಲ್ಲ ಒಂಥರ ಈ ಸಮ್ಮರಲ್ಲಿ ಹೋಗಿದ್ದು ನಾವು, ಒಳ್ಳೆ ಸ್ವರ್ಗದಲ್ಲಿದ್ದಂಗಿತ್ತು ಬಿಡಿ. ತುಂಬ ಚೆನ್ನಾಗಿ. ಆಮೇಲೆ ಇಲ್ಲಿ ನೋಡಿ ಮಕ್ಳು ಆಡ್ಕೊಳ್ಳೋಕೆ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಆ ಗ್ರೀನರಿ ಮೇಲೆ ಅವರೇ ಬಾಲ್ಗಳು ಏನೆಲ್ಲ ಅವರೇ ಇದು ಕೊಡ್ತಾರೆ ನಮಗೆಲ್ಲನೂ, ಬಾಲಾಗಲಿ ಮತ್ತು ಟೆನಿಕಾಟ್ ಆಗಲಿ ಏನು ಆಟ ಆಡಲಿಕ್ಕೆ ಕೊಡ್ತಾರೆ. ಮತ್ತು ದೊಡ್ಡವರು ಚಿಕ್ಕವರು ಅನ್ನೋ ಇದು ಇಲ್ದಿದ್ದಂಗೆ, ಭೇದ ಭಾವ ಇಲ್ದಿದ್ದಂಗೆ ಎಲ್ಲರೂ ಒಟ್ಟಾಗಿ ಆಟ ಆಡ್ಬೋದು, ಎಂಜಾಯ್ ಮಾಡ್ಬೋದು. ನೋಡಿ ಇಲ್ಲಿ ಗಾರ್ಡನಿಂಗ್ ಮಾಡೋರು ಹುಲ್ಲು ಕೀಳ್ತಾ ಇದ್ರು. ನಾನು ಕೂಡ ಯಾಕೋ ನನಗಿಷ್ಟ ಆಯಿತು, ನಾನು ಅವ್ರ ಹತ್ರ ಇಸ್ಕೊಂಡು ನೋಡ್ರಿ ಹುಲ್ಲು ಕೀಳ್ತಾ ಇದ್ದೀನಿ. ಏನೋ ಒಂಥರ ನನಗೂ ಖುಷಿ ಕೊಡ್ತಾಯಿದ್ದು. ಅವ್ರು ಬಂದು ಹಿಂಗಲ್ಲ ಹಿಂಗೆ ಅಂತ ಹೇಳ್ಕೊಡ್ತಾ ಇದ್ರು. ನಮ್ಮ ಸೊಸೆ ಫೋಟೋ ತೆಗಿತಾ ಇದ್ದಾಳೆ, ಅವಳಿಗೂ ಒಂಥರ ಖುಷಿ ಆಗೋಯ್ತು, ಏನು ನಮ್ಮ ಆಂಟಿ ಚೆನ್ನಾಗಿ ಹುಲ್ಲು ತೆಗಿತಾ ಇದ್ದಾರೆ ಅಂತೇಳಿ. ನೋಡಿ ನಮ್ಮಮ್ಮಗ ಎಷ್ಟು ಖುಷಿ ಬೀಳ್ತಾ ಇದ್ದಾನೆ ಅಂದರೆ, ಅವನು ಹೈ ಅಜ್ಜಿ ಹುಲ್ ಕೀಳ್ತಾ ಇದ್ದಾರೆ ಅಂತೇಳಿ ನಾನು ತೆಗಿಬೇಕು ಅಂತೇಳಿ ನೋಡಿ ಎಷ್ಟು ಖುಷಿಯಾಗಿದ್ದಾನೆ. ನಾನು ನನ್ನ ಸೊಸೆ ಬಾಲಾಡ್ತಾ ಇದ್ರೆ ನೋಡ್ರಿ ನಮ್ಮ ಮಗ ಎಲ್ಲ ನೋಡ್ತಾ ಇದ್ದಾನೆ, ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾನೆ, ಹಂಗಾಡ್ರಿ ಹಿಂಗಾಡ್ರಿ ಅಂತೇಳಿ.
ಆಮೇಲೆ ನೆಕ್ಸ್ಟ್ ಡೇ ನಮ್ಮದು 11 ಗಂಟೆಗೆ ಬೋಟ್ ಹೌಸ್ಗೆ ಶುರುವಾಯಿತು. ಒಳಗಡೆ ಹೋಗಿದ್ದೀವಿ. ನೋಡಿರಿ ಬೋಟ್ ಹೌಸ್, ಅವರು ಡ್ರೈವರ್ ಕೂತ್ಕೋತಾ ಇದ್ದಾರೆ, ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಈ ಬೋಟ್ ಹೌಸು 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇಡೀ ವೆಂಬನಾಡ್ ಲೇಕ್ ಏನಿದೆ ಫುಲ್ಲು ಒಂದು ರೌಂಡು ಎಲ್ಲ ಚೆನ್ನಾಗಿ ಒಂದು ರೌಂಡ್ ಹಾಕ್ಸಿ 7 ಗಂಟೆಗೆ ಇದು ಕ್ಲೋಸ್ ಆಗುತ್ತೆ. ಮಧ್ಯಾಹ್ನ ಒಂದು ಕಡೆ ಲಂಚಿಗೆ ನಿಲ್ಲಿಸ್ತಾರೆ. ಆ ಲಂಚ್ ಬಗ್ಗೆ ಆಮೇಲೆ ತಿಳಿಸ್ತೀನಿ ನಿಮಗೆ. ಈ ಬೋಟಲ್ಲಿ ಎರಡು ರೂಮ್ ಇದೆ. ಬನ್ನಿ ಒಂದು ಸಲ ನೋಡ್ಕೊಂಬರೋಣ ಏನೇನು ಇದೆ ಅಂಥೇಳಿ. ನೋಡಿ, ನನ್ನ ಮಗ ಅವರು ಓಪನ್ ಮಾಡ್ತಾ ಇದ್ದಾರೆ, ಒಳಗಡೆ ತೋರಿಸ್ತಾ ಇದ್ದಾರೆ. ನೋಡಿ ಚೆನ್ನಾಗಿದೆ, ರೂಮ್ ಚೆನ್ನಾಗಿದೆ. ಮತ್ತು ಇನ್ನೂ ಒಂದು ರೂಮು. ಮತ್ತು ಹಿಂಗೆ ಹೋಗ್ತಾ ನೋಡಿ, ಹಂಗೆ ಹೋಗ್ತಾ ಕಿಚನ್ ಸಿಗುತ್ತೆ. ನೆಕ್ಸ್ಟ್ ಇದು ಇನ್ನೊಂದು ರೂಮು. ಇದು ಕಿಚನು ತುಂಬ ನೀಟಾಗಿತ್ತು. ಇಬ್ಬರು ಕುಕ್ಕುಗಳು, ಒಬ್ಬರು ಇದು ಸಪೋರ್ಟು, ಇನ್ನೊಬ್ಬರು ಅಡುಗೆ ಮಾಡೋರು. ತುಂಬ ಚೆನ್ನಾಗಿತ್ತು. ಎಲ್ಲ ಬಾಳೆ ಎಲೆಗಳು ನೋಡ್ರಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದ್ದಾವೆ. ಮತ್ತು ಅಲ್ಲಿ ತಂದಿಟ್ಟಿರೋ ವೆಜಿಟೇಬಲ್ಸ್ ಆಗಲಿ ಎಲ್ಲ ಐಟಮ್ಸು ನಮಗೆ ಫ್ರೆಶ್ ಆಗೇ ಕಾಣಿಸ್ತು. ತುಂಬ ನೀಟಾಗಿತ್ತು. ಆ್ಯಕ್ಚುಲಿ ನನಗೆ ಅದು ಬೇಕಿತ್ತು. ತುಂಬ ನೀಟಾಗಿ ಕಿಚನ್ ಇಟ್ಕೊಂಡಿದ್ದಾರೆ. ನೋಡಿ, ಇದು ಇನ್ನೊಂದು ರೂಮು. ನೋಡಿ, ನನ್ನ ಮೊಮ್ಮಗ ಆ ರೂಮು ಒಂದು ಸಲ ಹೋಗ್ತಾನೆ, ಈ ರೂಮು ಒಂದು ಸಲ ಬರ್ತಾನೆ. ಅವ್ನಿಗೇನೋ ಒಂಥರ ಖುಷಿ ಅದು. ಅಲ್ಲಿಂದ ಇಲ್ಲಿ ಮಕ್ಕಳು ಹಂಗೆ ತಾನೆ. ನೋಡಿ, ಅವನು ಆ ಥರ ಆಡೋದು ನೋಡಿ ನನಗೆ ತುಂಬ ಖುಷಿ ಆಗೋಯ್ತು. ಇಲ್ಲಿ ನೋಡಿ, ಇದು ಲಿವಿಂಗ್ ರೂಮ್ ಕಮ್ ಡೈನಿಂಗ್ ಹಾಲು. ತುಂಬ ನೀಟಾಗಿದೆ. ಹೆಂಗೆ ಅಂದರೆ ಆ ಕಡೆ ಈ ಕಡೆ ಯಾವ ಆ್ಯಂಗಲಲ್ಲಿ ಕೂತ್ಕೊಂಡ್ರು ನಿಮಗೆ ತುಂಬ ಲೇಕು ತುಂಬ ಚೆನ್ನಾಗಿ ಕಾಣಿಸುತ್ತೆ, ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಗ್ರೀನರಿ, ಮೇಯ್ನ್ ಗ್ರೀನರಿ, ಎಲ್ಲಿ ನೋಡಿದ್ರು ಗ್ರೀನರಿ. ಮತ್ತು ಇವರು ಹೋಗ್ತಾ ಇದ್ದಂಗೆ ಒಂದು ವೆಲ್ಕಮ್ ಡ್ರಿಂಕ್ ಕೊಟ್ಟರು. ತುಂಬ ಅದ್ಭುತವಾಗಿತ್ತು ಡ್ರಿಂಕು, ತುಂಬ ಖುಷಿ ಆಯಿತು. ನೋಡಿ, ಇವು ಕಾಣಿಸ್ತಾವಿದ್ದಾವಲ್ಲ, ಇವೆಲ್ಲನೂ ಒಂದು ಹೋಮ್ ಸ್ಟೇಗಳು. ತುಂಬ ಚೆನ್ನಾಗಿದ್ದಾವೆ ನೋಡಲಿಕ್ಕೆ. ಇವುಗಳ ಸ್ಟೇ ಮಾಡಬೇಕಂದ್ರೆ ಮೊದಲೇ ಬುಕ್ ಮಾಡ್ಕೊಂಡಿರ್ಬೇಕು ಎಲ್ಲ ಮೊದಲೇ ಬುಕ್ ಮಾಡ್ಕೊಂಡ್ರೆ. ಯಾಕೆಂದ್ರೆ ಆಗಿಂದಾಗೆ ಹೋದರೆ ಯಾವುದೂ ಸಿಗೋದಿಲ್ಲ, ಅಷ್ಟೊಂದು ಡಿಮ್ಯಾಂಡ್ ಇರುತ್ತೆ ಅಲ್ಲೆಲ್ಲನೂ. ನೋಡಿ, ನಾವು ಬೋಟಿಂದ ಕೂತ್ಕೊಂಡಾಗಿಂದಾನು ಎಲ್ಲಿ ನೋಡಿದ್ರೂ ಗ್ರೀನರಿನೇ. ಕಣ್ಣೆ ಹಾಯಿಸಿದಷ್ಟು ದೂರನೂ ಗ್ರೀನರಿ. ನಮಗೆ ನೋಡಿ 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 ಖುಷಿ ಆಗೋಯ್ತು. ತುಂಬಾ ಗ್ರೀನರಿನ ನಾವು ಎಂಜಾಯ್ ಮಾಡಿದ್ದೀವಿ.
ಆಮೇಲೆ ಬೋಟ್ ಹೌಸ್ ಇದಾದಮೇಲೆ ಮತ್ತೆ 5 ಗಂಟೆ ಹಂಗೆ ಸಾಯಂಕಾಲ ಸ್ಪೀಡ್ ಬೋಟಲ್ಲಿ ನೋಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ಪ್ರೊಟೆಕ್ಟಿವ್ ಆಗಿ ಇರ್ತಾರೆ ಅಲ್ಲೆಲ್ಲನೂ, ಒಂದಿಬ್ಬರು ಇರ್ತಾರೆ. ನೋಡಿ ನಾವು ರೈಡಿಗೆ ರೆಡಿ ಆಗ್ತಾ ಇದ್ದೀವಿ, ಎಲ್ಲನೂ ಸೇಫ್ ಜಾಕೆಟ್ಗಳೆಲ್ಲ ಹಾಕ್ಕೊಂಡಿದ್ದೀವಿ. ಈ ಸ್ಪೀಡ್ ಬೋಟ್ ರೈಡ್ ಆದಮೇಲೆ ನಮ್ಮದು ಒನ್ ಡೇ ಇದ್ರದ್ದು ಬೋಟ್ ಹೌಸ್ ಟ್ರಿಪ್ಪು ಮುಗೀತು. ಫೈನಲಿ ಮಧ್ಯಾಹ್ನ ಊಟ ವೆಜ್ಜು ನಾನ್ ವೆಜ್ ಎರಡೂ ಇತ್ತು, ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಇತ್ತು. ತುಂಬ ಅದ್ಭುತವಾಗಿತ್ತು, ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದ್ವಿ. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು.